ಓಂ ವಾಚಸ್ಪತೇ ನಮಃ. ಈ ಅಂತರ್ಯಾಮ್ಯಧಿಕರಣದಲ್ಲಿ ತತ್ವಪ್ರಕಾಶಕ, ಭಾಷ್ಯದೀಪಿಕಾ ಇತ್ಯಾದಿ ಟೀಕಾ ಇತ್ಯಾದಿಗಳನ್ನ ನೋಡಿದ್ದೇವೆ. ಇನ್ನು ಆ ಸೂತ್ರಗಳ ಅರ್ಥ, ದ್ವೈತ ದರ್ಶನ, ಅದ್ವೈತ ದರ್ಶನ ಇತ್ಯಾದಿಗಳಿಗೆ ಅನುಸಾರವಾಗಿ ಸೂತ್ರದ ಅರ್ಥ ಇತ್ಯಾದಿಗಳನ್ನು ನಾವು ನೋಡಬೇಕು. ಹಾಗೆ ಬೇರೆ ದರ್ಶನಗಳ ಸೂತ್ರಾರ್ಥಗಳ ವಿಮರ್ಶೆ ಚಂದ್ರಿಕಾದಲ್ಲಿ ಏನು ಬಂದಿದೆ ಅನ್ನೋದನ್ನು ಕೂಡ ನಾವು ಅವಲೋಕಿಸಬೇಕು. ಅಂತರ್ಯಾಮ್ಯಧಿದೈವಾದಿಷು ತದ್ಧರ್ಮ ವ್ಯಪದೇಶಾತ್ ಅಂತ ಮೊದಲನೇ ಸೂತ್ರ ಈ ಅಧಿಕರಣದಲ್ಲಿ. ಅಧಿದೈವಾದಿಷು, ಅಧಿದೈವ, ಅಧಿಭೂತ ಮತ್ತು ಅಧ್ಯಾತ್ಮ ಅಂತ ಮೂರು ಪ್ರಕರಣಗಳು ಆ ಬೃಹದಾರಣ್ಯಕ ಉಪನಿಷತ್ತಿನ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ. ಅಲ್ಲಿ ತದ್ಧರ್ಮ ವ್ಯಪದೇಶಾತ್ ಪದಗಳನ್ನು ಇನ್ನೊಂದ್ಸರಿ ಗಮನಿಸಿ. ಅಂತರ್ಯಾಮಿ ಅಧಿದೈವಾದಿಷು ಅಂತಿದೆಯಲ್ಲ, ಅಧಿದೈವಾದಿಷು ಅಂದರೆ ಅಧಿದೈವದಲ್ಲಿ, ಅಧ್ಯಾತ್ಮದಲ್ಲಿ ಮತ್ತು ಅಧಿಭೂತದಲ್ಲಿ ಅಂತ ಹೀಗೆ ಅರ್ಥ ಅಲ್ಲ, ಆ ಪ್ರಕರಣಗಳಲ್ಲಿ ಅಂತ ಅರ್ಥ. ಪ್ರಕರಣಗಳಲ್ಲಿ ಆ ಧರ್ಮಗಳನ್ನು, ತದ್ಧರ್ಮ ಅಂದರೆ ವಿಷ್ಣುವಿನ ಧರ್ಮ, ವಿಷ್ಣುವಿನಲ್ಲಿ ಮಾತ್ರ ಇರುವಂತಹ ಧರ್ಮಗಳನ್ನು ಉಪದೇಶ ಮಾಡಿರುವುದರಿಂದ, ವ್ಯಪದೇಶ ಮಾಡಿರುವುದರಿಂದ, ಹೇಳಿರುವುದರಿಂದ ಅಂತ ಹೀಗೆ ಅರ್ಥ. ಧರ್ಮಸ್ಯ ವ್ಯಪದೇಶ ಅಥವಾ ಧರ್ಮಾಣಾಂ ವ್ಯಪದೇಶ ಅಂತ ಷಷ್ಠಿ ತತ್ಪುರುಷ ಮಾಡಬಹುದು. ಆ ಧರ್ಮಗಳನ್ನು ಹೇಳಿರುವುದರಿಂದ ಅಂತ ಹೀಗಾದರ ಅರ್ಥ. ನಾವು ಹಿಂದೆ ಅಧಿದೈವಾದಿಷು ಅಂತ ಪ್ರಸಂಗ ಬಂದಾಗ ಆ ಪ್ರಕರಣಗಳಲ್ಲಿ ಅಂತ ಹೇಳಲಿಕ್ಕಿಲ್ಲ, ಅಧಿದೈವದಲ್ಲಿ ಅಂತ ಹೀಗೇನಾದರೂ ಅರ್ಥ ಒಂದು ವೇಳೆ ಹೇಳಿದರೆ ಅದಕ್ಕಿಂತ ತುಂಬ ಉಪಯುಕ್ತವಾದ ಅರ್ಥ ಇದೆ. ಆ ಪ್ರಕರಣದಲ್ಲಿ ಹೀಗೆ ಹೇಳಿಕೆ ಇರುವುದರಿಂದ ಅಂತ ಅರ್ಥ. ಈ ಅರ್ಥ ಇಟ್ಕೋಬೇಕು. ಹೀಗೆ ಇರುವುದರಿಂದ ಅಂತರ್ಯಾಮಿ, ಅಂತರ್ಯಾಮಿ ಆದವನು ತತ್ತು ಸಮನ್ವಯ ಅಂತ ಮೊದಲನೇ ಅಧ್ಯಾಯದಲ್ಲಿ ಸೂತ್ರ ಇದೆ. ಈ ಎಲ್ಲ ಕಾರಣಗಳಿಂದ ಆ ತತ್ವವನ್ನು ಸೂತ್ರದಿಂದ ತತ್ವ ಅಂತ ಅನ್ನೋದನ್ನು ಎಲ್ಲ ಕಡೆ ನಾವು ಸಾಮಾನ್ಯವಾಗಿ ಅನುವೃತ್ತಿಯ ಮೂಲಕ ಇಟ್ಕೊಂಡಿರ್ತೇವೆ. ಆದ್ದರಿಂದ ಅಂತರ್ಯಾಮಿ ತತ್ವ, ಅಂತರ್ಯಾಮಿ ಆದವನು ಅವನೇ ಆಗಿದ್ದಾನೆ, ವಿಷ್ಣುವೇ ಆಗಿದ್ದಾನೆ ಹೊರತು ಬೇರೆ ಯಾರೂ ಅಲ್ಲ. ಆ ಬ್ರಹ್ಮವೇ, ಪರಮಾತ್ಮನಿಗೆ ಸಂಬಂಧಪಟ್ಟ ಧರ್ಮಗಳನ್ನೇ ಅಲ್ಲಿ ಹೇಳಿರುವುದರಿಂದ ಅವನೇ ಅಂತ ಹೀಗಾದ್ರೆ ಅರ್ಥ. ಅದು ಧರ್ಮಗಳು ಯಾವುದು, ವಿಷ್ಣುವಿಗೆ ಸಂಬಂಧಪಟ್ಟ ಧರ್ಮಗಳು ಯಾವುದು ಅಂದರೆ ಪೃಥಿವ್ಯಾದಿ ಅವಿದಿತತ್ವ, ಪೃಥ್ವಿ ಮೊದಲಾದವುಗಳ ಗ್ರಹಿಕೆಗೆ ದೂರ ಇದ್ದವನು ಅಂತ ಇತ್ಯಾದಿ ಧರ್ಮಗಳು. ಆ ಎಲ್ಲ ಧರ್ಮಗಳನ್ನು ಹೇಳಿರುವುದರಿಂದ ಈ ಭಗವಂತ ವಿಷ್ಣುವೇ ಆಗಬೇಕು ಅಂತ, ಇಲ್ಲಿರುವ ತತ್ವ ವಿಷ್ಣುವೇ ಆಗಬೇಕು ಅಂತ ಅದರ ಅರ್ಥ. ಅಲ್ಲಿ ಸಂಸ್ಕೃತದ ವಾಕ್ಯದಲ್ಲೂ ಕೂಡ, ಸಂಸ್ಕೃತದ ವಾಕ್ಯಗಳ ಮೂಲಕ ಸೂತ್ರಗಳ ಅರ್ಥಗಳು ಬರೆದಿರ್ತಾರೆ. ಅದೊಬ್ಬರು ಪ್ರಾಚೀನರು ಬರೆದಂತಹ ಸೂತ್ರಾರ್ಥಗಳನ್ನು ಹೇಳುವಂತಹ ಭಾಗ. ಅಲ್ಲಿಯೂ ಕೂಡ ಇದೇ ಅರ್ಥ ಇದೆ. ಆ ಕನ್ನಡದ ಅನುವಾದನನ್ನೇ ನಾನು ಓದಿದೆ ಅಷ್ಟೆ. ಮುಂದೆ ನಚ ಸ್ಮಾರ್ತಂ ಅತದ್ಧರ್ಮಾಭಿಲಾಪಾತ್ ಅಂತ ಸೂತ್ರ. ಅತದ್ಧರ್ಮಾಭಿಲಾಪಾತ್, ಪ್ರಕೃತಿಗೆ ಸಂಬಂಧಪಟ್ಟ ಗುಣಗಳನ್ನು ಹೇಳಲಿಲ್ಲ, ಹಾಗೆ ಜೀವನಿಗೆ ಸಂಬಂಧಪಟ್ಟ ಗುಣಗಳನ್ನು ಹೇಳಲಿಲ್ಲ. ಆದ್ದರಿಂದ ಇಲ್ಲಿ ಅಂತರ್ಯಾಮಿಯಾದವನು ವಿಷ್ಣುವೇ ಹೊರತು ಸ್ಮಾರ್ತಂ, ಸಾಂಖ್ಯರ ಸ್ಮೃತಿಯಲ್ಲಿ ವರ್ಣಿತವಾದ ಪ್ರಕೃತಿ ಅಥವಾ ಜೀವ ಯಾವುದು ಕೂಡ ನಚ ಅಂತರ್ಯಾಮಿ ಅಲ್ಲ ಅದು ಅಂತ ತಾತ್ಪರ್ಯ. ಅತದ್ಧರ್ಮಾಭಿಲಾಪಾತ್, ಅದಕ್ಕೆ ನಾವು ಆವಾಗ ಹಿಂದೆ ಅರ್ಥ ನೋಡಿದ್ದೀವಿ, ಇನ್ನೊಂದ್ಸರಿ ನೆನಪು ಮಾಡ್ಕೊಳ್ಬೇಕು. ತದ್ಧರ್ಮಗಳು ಅಂದರೆ ಪ್ರಕೃತಿಯ ಧರ್ಮಗಳು, ತದ್ಧರ್ಮ ಅಂದರೆ ಅದರ ಧರ್ಮ ಅಂತ ಅರ್ಥ. ಅದರ ಧರ್ಮ ಅಂದರೆ ಯಾವುದು? ಅದು ಅಂದರೆ ಈ ಪ್ರಕೃತಿಯ ಧರ್ಮ. ತ್ರಿಗುಣತ್ವ ಅಂತ ಅನ್ನೋದು ಪ್ರಕೃತಿಯ ಧರ್ಮ. ಅದನ್ನು, ಆ ಧರ್ಮಗಳನ್ನು, ತ್ರಿಗುಣತ್ವ ಅನ್ನೋ ಧರ್ಮಗಳನ್ನು, ತ್ರಿಗುಣಬದ್ಧತ್ವ ಅನ್ನೋ ಧರ್ಮ ಅಂತ ಇಟ್ಕೋಬಹುದು. ತ್ರಿಗುಣಾತ್ಮಕತ್ವ ಅಥವಾ ತ್ರಿಗುಣಬದ್ಧತ್ವ ಅಂತ ನಾವು ತಿಳ್ಕೋಬಹುದು. ಆ ಧರ್ಮಗಳನ್ನು ಇಲ್ಲಿ ಹೇಳಲಿಲ್ಲ. ಮತ್ತು ಜೀವನಿಗೆ ಇರುವಂಥ ಧರ್ಮ ಅಂದರೆ ಸಂಸಾರತ್ವ, ಸಂಸಾರ ಬದ್ಧತ್ವ ಅಂತ ಅರ್ಥ. ಅದನ್ನು ಇಲ್ಲಿ ಹೇಳಲಿಲ್ಲ. ಆದ್ದರಿಂದ ಇಲ್ಲಿ ಅಂತರ್ಯಾಮಿಯಾದ ತತ್ವ ಅಂದರೆ ಪ್ರಕೃತಿಯಾಗಲಿ ಜೀವಾತ್ಮನಾಗಲಿ ಅಲ್ಲ. ಅದಕ್ಕೆ ಮತ್ತೊಂದು ಅರ್ಥ ತ್ರಿವಿಕ್ರಮ ಪಂಡಿತರು ಹೇಳಿದ್ದನ್ನು ಕೂಡ ನೆನಪು ಮಾಡ್ಕೊಳ್ಬೇಕು. ಜೀವನಿಗೆ ಅಥವಾ ಪ್ರಕೃತಿಗೆ ಸಂಬಂಧಪಟ್ಟ ಧರ್ಮಗಳನ್ನು ಹೇಳಲಿಲ್ಲ ಅಂತ ಮಾತ್ರ ಅಲ್ಲ, ಪರಮಾತ್ಮನಿಗೆ ಸಂಬಂಧಪಟ್ಟ ಧರ್ಮಗಳನ್ನು ಹೇಳಿದ್ದಾರೆ. ಅತತ್
ಪ್ರಕೃತಿ ಮತ್ತು ಜೀವನಿಗಿಂತ ಭಿನ್ನನಾದ ಪರಮಾತ್ಮನಿಗೆ ಸಂಬಂಧಪಟ್ಟ ಧರ್ಮಗಳನ್ನು ಹೇಳಿರುವುದರಿಂದ ಕೂಡ ಅಂತನೂ ಅಲ್ಲಿ ಅರ್ಥ ಬಂದಿತ್ತು. ಆ ಅರ್ಥವನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕು. ನಚ ಸ್ಮಾರ್ತಂ ಚ ಅಂತಿದೆಯಲ್ಲ, ಅಲ್ಲಿ ಸಂಸ್ಕೃತ ವಾಕ್ಯಗಳಲ್ಲಿ ಗಮನಿಸಬೇಕಾದ್ರೆ ಚ ಅಂದರೆ ತೂ ಅಂತ ಅರ್ಥ ಅಂತ ಹೇಳಿರ್ತಾರೆ. ಸ್ಮಾರ್ತವೂ ಅಲ್ಲ. ಅವರು ಕೆಲವರು ಚ ಅನ್ನೋದಕ್ಕೆ ಸಮುಚ್ಚಯ ಅಂತ ಅರ್ಥ ಮಾಡ್ತಾರೆ, ಕೂಡ ಅಂತ ಹೇಳಿ. ಕೆಲವರು ತೂ ಅಂತ ಅರ್ಥ ಮಾಡ್ತಿರ್ತಾರೆ. ಸ್ಮಾರ್ತವಂತೂ ಅಲ್ಲೇ ಅಲ್ಲ ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಸ್ಮಾರ್ತ ಅಂದರೆ ಸಾಂಖ್ಯರ ಸ್ಮೃತಿಯಲ್ಲಿ ಪ್ರತಿಪಾದಿತವಾದ ಪ್ರಧಾನ ಅಂತ ಅರ್ಥ. ಪ್ರಧಾನ ಅನ್ನೋದು ಪ್ರಕೃತಿಗೊಂದು ಪರ್ಯಾಯ ಪದ. ಶಾರೀರಶ್ಚ ಇತಿ ಅನುಕೃಷ್ಯತೆ. ಶಾರೀರಶ್ಚ ಅಂತೇಳಿ ಮುಂದಿನ ಸೂತ್ರದಲ್ಲಿ ಬಂದಿದೆ, ಅದನ್ನು ಇಲ್ಲೂ ತಗೊಳ್ಬೇಕು ಅಂತಾರೆ. ಆದ್ದರಿಂದ ಪ್ರಕೃತಿಯಾಗಲಿ ಆ ಜೀವನಾಗಲಿ ಅಂತರ್ಯಾಮಿ ಅಲ್ಲ ಅಂತ ಅದರ ತಾತ್ಪರ್ಯ. ಅಂತರ್ಯಾಮಿ ತದೇವ, ಆ ಬ್ರಹ್ಮನೇ ಅಂತರ್ಯಾಮಿ. ನತು ಸ್ಮಾರ್ತಂ ಶಾರೀರೋ ಜೀವಶ್ಚ. ಪರಮಾತ್ಮನೇ ಅಂತರ್ಯಾಮಿ, ಬ್ರಹ್ಮವೇ ಅಂತರ್ಯಾಮಿ ಹೊರತು ಸ್ಮೃತ್ಯುಕ್ತವಾದ ಪ್ರಧಾನವಾಗಲಿ ಶರೀರದಲ್ಲಿರುವ ಜೀವನಾಗಲಿ ಇಲ್ಲಿ ಅಂತರ್ಯಾಮಿಗಳಲ್ಲ ಅಂತ ಅದರ ತಾತ್ಪರ್ಯ. ಅವರಿಗೆ ಸಂಬಂಧಪಟ್ಟ ತ್ರಿಗುಣತ್ವಾದ ಧರ್ಮಗಳನ್ನು ಹೇಳಿಲ್ಲ ಅದರಿಂದ ಅಂತ ಅದರ ತಾತ್ಪರ್ಯ. ಮುಂದೆ ಶಾರೀರಶ್ಚ ಉಭಯೇಪಿ ಭೇದೇನೇನ ಮಧೀಯತೆ ಅಂತ ಕೊನೆಯ ಸೂತ್ರ ಆ ಅಂತರ್ಯಾಮೀಕರಣದಲ್ಲಿ. ಇಲ್ಲಿ ಈ ಸೂತ್ರದಲ್ಲಿ ನ ಅನ್ನೋದು ಬರಲಿಲ್ಲ, ಹಿಂದಿನ ಸೂತ್ರದಿಂದ ನ ಅನ್ನೋದನ್ನು ತಿಳ್ಕೊಳ್ಬೇಕು. ಉಭಯೇ ಅಪಿ, ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟ ಮಾಧ್ಯಂದಿನ ಶಾಖೆಯವರು ಹಾಗೆ ಕಾಣ್ವ ಶಾಖೆಯವರು ಇಬ್ಬರು ಕೂಡ ಏನಂ ಈ ಜೀವನನ್ನ ಭೇದೇನ ಅಂತರ್ಯಾಮಿಗಿಂತ ಭಿನ್ನ ಎಂಬುದಾಗಿಯೇ ಹೇಳ್ತಾ ಬಂದಿದ್ದಾರೆ, ಪರಂಪರೆಯಿಂದ ಪಠಣ ಮಾಡ್ತಾ ಬಂದಿದ್ದಾರೆ, ಹಾಗೆ ಉಪದೇಶ ಮಾಡ್ತಾ ಬಂದಿದ್ದಾರೆ. ಆದ್ದರಿಂದ ಆ ಶಾರೀರನಾದ ಜೀವನೂ ಕೂಡ ಅಂತರ್ಯಾಮಿ ಅಲ್ಲ ಅಂತ ಹೀಗದರ ತಾತ್ಪರ್ಯ. ಆತ್ಮನೋ ಅಂತರಹ ಅಂತ ಮಾಧ್ಯಂದಿನಾಯನ ಶಾಖೆಯಲ್ಲಿದೆ, ವಿಜ್ಞಾನಾದಂತರಹ ಅಂತ ಇದು ಕಾಣ್ವರ ಶಾಖೆಯಲ್ಲಿದೆ. ಅಂತೂ ಆ ಅಂತರ್ಯಾಮಿ ಮತ್ತು ಈ ಜೀವ ಇವರಿಬ್ಬರು ಕೂಡ ಭಿನ್ನ ಅಂತಲೇ ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲಿ ಆತ್ಮ ಮತ್ತು ವಿಜ್ಞಾನ ಅಂದರೆ ಚತುರ್ಮುಖ ಬ್ರಹ್ಮ ಅಂತ ಹೀಗಾದರೆ ತಾತ್ಪರ್ಯ. ಆದ್ದರಿಂದ ಪರಬ್ರಹ್ಮವೇ ಅಂತರ್ಯಾಮಿ ಹೊರತು ಜೀವವಾಗಲಿ ಪ್ರಧಾನವಾಗಲಿ ಯಾವುದೂ ಕೂಡ ಅಂತರ್ಯಾಮಿ ಅಲ್ಲ ಅಂತ ಅದರ ಅಭಿಪ್ರಾಯ. ಮುಂದೆ ಶಾಂಕರ ಭಾಷ್ಯಕ್ಕೆ ಅನುಸಾರವಾಗಿ ಸೂತ್ರಗಳ ಅರ್ಥ ಗಮನಿಸೋಣ. ಅಲ್ಲಿ ಶಾಂಕರ ಭಾಷ್ಯ ಯಾವುದನ್ನು ಪೂರ್ವ ಪಕ್ಷವನ್ನಾಗಿ ಇಟ್ಕೊಂಡಿದೆ ಅಂತ ಅನ್ನೋದನ್ನು ಮೊದಲು ನೋಡಬೇಕು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಃ ಪೃಥಿವ್ಯಾಂ ತಿಷ್ಠನ್ ಅಂತ ಇದೇ ಅಂತರ್ಯಾಮಿ ಬ್ರಾಹ್ಮಣ ಏನಿದೆ, ಇದೇ ಅಲ್ಲಿಯೂ ಕೂಡ ಹಿನ್ನೆಲೆ. ಅಲ್ಲಿ ದೇವತೆಗಳ ಪ್ರಸ್ತಾವ ಬಂದಿದೆ, ಲೋಕಗಳ ಪ್ರಸ್ತಾವ ಬಂದಿದೆ, ವೇದಗಳು, ಯಜ್ಞಗಳು, ಪ್ರಾಣಿಗಳು, ಹೀಗೆ ಇತ್ಯಾದಿಗಳ ಪ್ರಸ್ತಾವ ಬಂದಿದೆ. ಅದರ ಒಳಗೆ ಇರುವಂತಹ ನಿಯಾಮಕನಾದ ಒಬ್ಬ ವ್ಯಕ್ತಿಯ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅದು ಯಾರು ಅಂತ ಪ್ರಶ್ನೆ. ಅದು ಜೀವ ಆಗಿರಬಹುದು, ಅಥವಾ ಯೋಗಿ ಆಗಿರಬಹುದು, ಏನಾದರೂ ಒಬ್ಬ ಯೋಗಿಯಾದಂಥ ಒಬ್ಬ ಸಾಧಕ ಆಗಿರಬಹುದು, ಅಥವಾ ಇನ್ನೊಬ್ಬ ಯಾವುದಾದ್ರೂ ದೇವತಾ ಆಗಿರಬಹುದು. ಪರಬ್ರಹ್ಮ ಅಂತೂ ಅಲ್ಲ, ಯಾಕೆಂದರೆ ಅವನಿಗೆ ಶರೀರ ಇಲ್ಲ. ಅದನ್ನೆಲ್ಲ ಶರೀರವಾಗಿ ಉಳ್ಳವನು, ಲೋಕ ಮತ್ತು ದೇವತೆಗಳು, ಭೂತಗಳು ಇವನ್ನೆಲ್ಲ ಶರೀರವಾಗಿ ಉಳ್ಳವನು ಅಂತ ಬಂದಿದೆ. ಆದ್ದರಿಂದ ಬ್ರಹ್ಮ ಅಂತೂ ಶರೀರ ಅಲ್ಲ, ಆದ್ದರಿಂದ ಅವನು ನಿಯಾಮಕನಲ್ಲ ಅಂತ ಒಂದು ಪೂರ್ವಪಕ್ಷ. ಅದು ಅದೃಷ್ಟದ ಮೂಲಕ ಜೀವನ ಆಗಬಹುದು ಅಂತ ಅಲ್ಲಿದೆ ನೋಡಿ. ಅದೃಷ್ಟದ ಮೂಲಕ ಅಂತ ಅನ್ನೋದನ್ನು ನಾನು ಇಲ್ಲೇನು ತಗೊಂಡಿಲ್ಲ. ಈಗ ಅದನ್ನ ಅವರು ಯಾವ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ ಅಂತ ನನಗೆ ಹಾಗೆ ಗ್ರಹಣ ಮಾಡೋದು ಕಷ್ಟ ಆಗ್ತದೆ. ಆದ್ದರಿಂದ ನಾನು ಅದನ್ನು ಇಲ್ಲಿ ತಗೊಂಡಿಲ್ಲ. ಉಳಿದಂತೆ ಸೂತ್ರ ಮಾತ್ರ ಹೇಳಿದ್ದೇನೆ. ಇದೊಂದು ಶಂಕೆ. ಆ ಶಂಕೆಗೆ ಉತ್ತರವಾಗಿ ಶಾಂಕರ ಭಾಷ್ಯದಲ್ಲಿ ಹೀಗೆ ವರ್ಣನೆ ಮಾಡಿದ್ದಾರೆ. ಸರ್ವನಿಯಾಮಕತ್ವ ಅನ್ನೋದು ಪರಮಾತ್ಮನದೇ ವಿಶೇಷ ಧರ್ಮ. ಅವನು ಯಾವ ಪ್ರಪಂಚವನ್ನು ನಿಯಮಿಸ್ತಾನಲ್ಲ, ಅದು ಅವನ ಶರೀರ. ಅವನಿಗೆ ಶರೀರ ಇರಲೇಬೇಕಂತ ಏನಿಲ್ಲ, ಶರೀರ ಇಲ್ಲದೇನೂ ಕೂಡ ಈ ಪ್ರಪಂಚವನ್ನು ಅವನು ನಿಯಮಿಸ್ತಾನೆ. ಅವನಿಗಂಥ ಒಂದು ಅದ್ಭುತವಾದ ಶಕ್ತಿ ಇದೆ. ಇದು ಅವನ ಶಕ್ತಿಯನ್ನು ವರ್ಣನೆ ಮಾಡಿದ್ದಾರೆ ಶಾಂಕರ ಭಾಷ್ಯದಲ್ಲಿ. ಈ ಆತ್ಮನಿಗೊಬ್ಬ ನಿಯಾಮಕ ಇರುವುದಾದರೆ ಅವನಿಗೆ ಮತ್ತೊಬ್ಬ ನಿಯಾಮಕ ಇರಬೇಕಾಗ್ತದೆ, ಅವನಿಗೆ ಮತ್ತೊಬ್ಬ ನಿಯಾಮಕ ಇರಬೇಕಾಗ್ತದೆ. ಹೀಗೆ ಅನವಸ್ಥಾ ದೋಷ ಬರ್ತದೆ. ಆದ್ದರಿಂದ ಈ ಪರಬ್ರಹ್ಮನನ್ನೇ ನಿಯಾಮಕ ಅಂತ ನಾವು ವರ್ಣನೆ ಮಾಡ್ತೇವೆ. ಪರಮಾತ್ಮನ ನಿಯಮನಕ್ಕೆ, ಅವನ ಆಡಳಿತಕ್ಕೆ ಒಳಪಟ್ಟವನು ಈ ಜೀವ.
ಮತ್ತು ನಿಯಾಮಕನಾದ ಪರಮಾತ್ಮ. ವಸ್ತುತಃ ಅವರಿಬ್ಬರಿಗೂ ತಾತ್ವಿಕವಾದ ಭೇದ ಏನೂ ಇಲ್ಲ, ಪಾರಮಾರ್ಥಿಕವಾದ ಭೇದ ಏನಿಲ್ಲ, ಅವರಿಬ್ಬರು ಅಭಿನ್ನರೇ. ಆದರೂ ವ್ಯಾವಹಾರಿಕವಾಗಿ ಅವನು ಭಗವಂತ ನಿಯಾಮಕ, ಈ ಜೀವ ನಿಯಮ್ಯ ಅಂತ ಆಗಿದ್ದಾನೆ. ನಚ ಸ್ಮಾರ್ಥ ಮತಧರ್ಮಾಭಿಲಾಪ ಅಂತ ಮುಂದಿನ ಸೂತ್ರ. ಅವರು ಕೂಡ ಸ್ಮಾರ್ಥ ಅಂದರೆ ಸಾಂಖ್ಯರ ಸ್ಮೃತಿಯಲ್ಲಿ ಪ್ರತಿಪಾದಿತವಾದ ಪ್ರಕೃತಿ ಅಂತಲೇ ತಗೊಂಡಿದ್ದಾರೆ. ಈ ಪ್ರಕೃತಿಗೆ ಆ ಸಾಂಖ್ಯರ ಸ್ಮೃತಿಯಲ್ಲಿ ಪ್ರತಿಪಾದಿತವಾದ ಪ್ರಕೃತಿ ಏನಿದೆ ಅದಕ್ಕೂ ಈ ಬ್ರಹ್ಮನಿಗೂ ಏನು ವ್ಯತ್ಯಾಸ ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಅದನ್ನು ಈ ಸೂತ್ರಕ್ಕೆ ಅಭಿಪ್ರಾಯವಾಗಿ ಅವರು ವರ್ಣನೆ ಮಾಡಿದ್ದಾರೆ. ಅಪ್ರತರ್ಕ್ಯಂ ಅವಿಜ್ಞೇಯಂ ಅಂತನ್ನೋದು ಮನುಸ್ಮೃತಿಯಲ್ಲಿ ಬಂದಿರುವಂತಹ ಒಂದು ಮಾತು. ನಮ್ಮ ತರ್ಕಕ್ಕೆ ನಿಲುಕದಂಥದ್ದು, ಅವಿಜ್ಞೇಯಂ ನಮ್ಮ ಜ್ಞಾನಕ್ಕೆ ಮೀರಿದ್ದು ಅಂತ ಹೀಗೆಲ್ಲ. ಈ ಒಂದು ಪ್ರಕರಣ ಈ ಮನುಸ್ಮೃತಿಯಲ್ಲಿ ಮೊದಲಾದ ಕಡೆ ಬಂದಿರುವಂತಹ ಕೆಲವು ಸ್ಟೇಟ್ಮೆಂಟ್ಗಳು. ಆದ್ದರಿಂದ ಅದೃಶ್ಯತ್ವ ಅನ್ನುವಂಥ ಧರ್ಮ ಆ ಪ್ರಕೃತಿಗಿದೆ. ಅದು ಪ್ರಕೃತಿಯೂ ಕೂಡ ನಮ್ಮ ಜ್ಞಾನಕ್ಕೆ ಪೂರ್ಣವಾಗಿ ನಿಲುಕುವಂಥದ್ದೇನಲ್ಲ. ಆದ್ದರಿಂದ ಪ್ರಕೃತಿಯೇ ಇಲ್ಲಿ ಅಂತರ್ಯಾಮಿ ಏನೋ ಅಂತ ಒಂದು ಪ್ರಶ್ನೆ ಬರ್ತದೆ, ಅಪ್ರತರ್ಕ್ಯಂ ಅವಿಜ್ಞೇಯಂ ಅನ್ನುವ ಮಾತುಗಳನ್ನು ಗಮನಿಸಿದರೆ. ಆದರೆ ವಸ್ತುತಃ ಆ ಪ್ರಕೃತಿಯೂ ಕೂಡ ಅಂತರ್ಯಾಮಿ ಅಂತ ನಮಗೆ ವಿವಕ್ಷಿತ ಅಲ್ಲ. ಯಾಕೆಂದರೆ ಅಲ್ಲಿ ದ್ರಷ್ಟೃತ್ವ, ಆತ್ಮತ್ವ ಮೊದಲಾದ ಧರ್ಮಗಳನ್ನು ಹೇಳಿದ್ದಾರೆ. ಇವೆಲ್ಲ ಜಡವಾದ ಪ್ರಕೃತಿಯಲ್ಲಿ ಬರೋದಿಲ್ಲ. ಅವೆಲ್ಲ ಚೇತನನಾದಂಥ ಆತ್ಮನಲ್ಲೇ ಬರಬೇಕು. ಆದ್ದರಿಂದ ಆ ಪ್ರಕೃತಿಯನ್ನು ಇಲ್ಲಿ ನಾವು ತಗೊಳ್ಳಿಕ್ಕೆ ಬರೋದಿಲ್ಲ. ಹೀಗೆ ಸ್ಮಾರ್ಥ ಅಂದರೆ ಸ್ಮೃತ್ಯುಕ್ತವಾದ ಪ್ರಕೃತಿ ಅನ್ನುವ ಅರ್ಥವನ್ನೇ ತಗೊಂಡಿದ್ದಾರೆ. ವಸ್ತುತಃ ಈ ಹಿಂದೆ ಈಕ್ಷತ್ಯಧಿಕರಣ ಅಂತ ಬಂದಿದೆ, ಈಕ್ಷತೆ ನಾಶಬ್ದಂ ಅಂತ. ಅಲ್ಲಿ ಅಶಬ್ದಂ ಅಂತಂದ್ರೆ ಅಲ್ಲಿ ಪ್ರಕೃತಿ ಅಂತಲೇ ಅರ್ಥ ಅಲ್ಲಿಯೂ ಕೂಡ. ಹಿಂದೆ ಹೀಗೆ ಈಕ್ಷತ್ಯಧಿಕರಣದಲ್ಲಿ ಬಂದಿದೆ, ಈಕ್ಷತೆ ನಾ ಅಶಬ್ದಂ, ಆ ಪ್ರಕೃತಿ ಅಂತನ್ನುವುದು ಜಗತ್ತಿಗೆ ಕಾರಣ ಅಲ್ಲ ಅಂತ ಅಲ್ಲಿಯೂ ಪ್ರತಿಪಾದನೆ ಮಾಡಿದ್ದಾರೆ ಹಿಂದೆ ಮೊದಲನೇ ಪಾದದಲ್ಲೇ. ಆದರೂ ಕೂಡ ಇಲ್ಲಿ ಮತ್ತೆ ಆಕ್ಷೇಪ ಬಂದಿದೆ, ಮತ್ತೊಂದ್ಸರಿ ಸಮಾಧಾನ ಮಾಡಿದ್ದಾರೆ. ಅದ್ಯಾಕೆ ಮತ್ತೊಂದ್ಸರಿ ಬರಬೇಕಾಯಿತು ಅಂದರೆ, ಈ ಮನುಸ್ಮೃತಿಯನ್ನು ಗಮನಿಸಿದರೆ, ಅಪ್ರತರ್ಕ್ಯಂ ಅವಿಜ್ಞೇಯಂ ಮತ್ತು ಮನುಸ್ಮೃತಿಯನ್ನು ಗಮನಿಸಿದರೆ, ಅವು ಅಲ್ಲಿ ಅದೃಶ್ಯತ್ವ ಮೊದಲಾದ ಧರ್ಮಗಳನ್ನು ವರ್ಣನೆ ಮಾಡಿದಾರಲ್ಲ, ಅದು ಪ್ರಕೃತಿಗೂ ಬರಬಹುದು, ಪೂರ್ಣವಾಗಿ ನಮ್ಮ ಗ್ರಹಿಕೆಗೆ ಅದು ಸಿಕ್ಕುವಂಥದ್ದಲ್ಲ. ಆದ್ದರಿಂದ ಆ ಅದೃಶ್ಯತ್ವ ಅನ್ನೋ ಧರ್ಮ ಪ್ರಕೃತಿಗೂ ಸಂಬಂಧಪಟ್ಟಿರೋದರಿಂದ ಮತ್ತೊಂದ್ಸಲ ಪ್ರಶ್ನೆ ಬರ್ತದೆ. ಹಿಂದೆ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಟ್ಟಿದ್ದೀವಿ, ಈಗ ಮತ್ತೊಂದ್ಸರಿ ಪ್ರಶ್ನೆ ಬಂದಿರುವುದರಿಂದ ಈಗ ನಾವು ಉತ್ತರ ಕೊಡಬೇಕಾಯ್ತು. ಮತ್ತೊಂದ್ಸರಿ ಪ್ರಶ್ನೆ ಬರಲಿಕ್ಕೆ ಏನು ಕಾರಣ? ಈ ಅದೃಶ್ಯತ್ವ ಅನ್ನುವ ಧರ್ಮ ಪ್ರಕೃತಿಗೂ ಇರುವುದರಿಂದ ಅಂತ ಕಾರಣ. ಅಲ್ಲಿ ಮನುಸ್ಮೃತಿ ಅಂತಿದೆಯಲ್ಲ, ಅಪ್ರತರ್ಕ್ಯಂ ಅವಿಜ್ಞೇಯಂ ಅಂತ, ಅದನ್ನು ನಿರ್ದಿಷ್ಟವಾಗಿ ಮನುಸ್ಮೃತಿ ಅಂತಲೇ ಏನು ತಗೋಬೇಕಾಗಿಲ್ಲ. ಅದು ಮಹಾಭಾರತ ಇತ್ಯಾದಿ ಕಡೆಗಳಲ್ಲೂ ಬಂದಿದೆ. ಅವರು ವ್ಯಾಖ್ಯಾನ ಮಾಡೋರು ಯಾರೋ ಮನುಸ್ಮೃತಿಯಲ್ಲಿ ಅಂತ ಹೇಳಿರ್ತಾರೆ, ಮನುಸ್ಮೃತಿಯಲ್ಲಿ ಮತ್ತು ಮಹಾಭಾರತ ಇತ್ಯಾದಿ ಕಡೆಗಳಲ್ಲಿ ಅಂತ ಅದನ್ನು ನಾವು ತಗೊಳ್ಬಹುದು. ಇದು ಸ್ಮಾರ್ಥಂ ಅನ್ನೋದಕ್ಕಾಯಿತು. ಮತ್ತು ಶಾರೀರಶ್ಚ ಅಂತ ಮುಂದಿನ ಸೂತ್ರ. ಅವು ಇಲ್ಲಿ ಶಾಂಕರ ಭಾಷ್ಯದಲ್ಲೂ ಕೂಡ ಕಾರಣ ಮತ್ತು ಮಾಧ್ಯಂದಿನ ಶಾಖೆಯವರು ಅಂತ ಹೀಗೆ ಉಭಯೇಪಿ ಅನ್ನೋದಕ್ಕೆ ವರ್ಣನೆ ಮಾಡ್ತಾರೆ. ಶರೀರದಲ್ಲಿರುವಂಥ ಜೀವನೂ ಕೂಡ ಇಲ್ಲಿ ಅಂತರ್ಯಾಮಿ ಅಲ್ಲ. ಅವನು ಚೇತನ ಆಗಿರಬಹುದು, ಪ್ರಕೃತಿ ಅಚೇತನ ಆದ್ದರಿಂದ ಅದು ರೂಲ್ಡ್ ಔಟ್, ಅದನ್ನು ನಾವು ಇಟ್ಕೊಳ್ಳುವಂತಿಲ್ಲ, ಅದನ್ನು ಒಪ್ಪೋಣ. ಆದರೆ ಜೀವ ಚೇತನನಾಗಿದ್ದಾನಲ್ಲ, ಅವನು ದ್ರಷ್ಟ ಆಗಿರಬಹುದಲ್ಲ, ಹಾಗೆ ಅದೃಶ್ಯನೂ ಆಗಿದ್ದಾನಲ್ಲ ಅಂತೇನಾದ್ರು ಪ್ರಶ್ನೆ ಬಂದರೆ ಇರಬಹುದು. ಆದರೆ ಆ ಜೀವನ ಅಂತರ್ಯಾಮಿ ತಗೊಳ್ಳಿಕ್ಕೆ ಬರೋದಿಲ್ಲ. ಯಾಕೆಂದರೆ ಕಾರಣ ಮತ್ತು ಮಾಧ್ಯಂದಿನ ಉಭಯ ಶಾಖೆಯವರು ಕೂಡ ಅವನನ್ನು ನಿಯಾಮಕ ಅಂತ ಪರಿಗಣನೆ ಮಾಡಲಿಲ್ಲ, ನಿಯಮ್ಯ ಅಂತ ಪರಿಗಣನೆ ಮಾಡಿದ್ದಾರೆ. ಆದ್ದರಿಂದ ನಿಯಾಮಕನಾದ ಪರಮಾತ್ಮನಿಗಿಂತ ನಿಯಮ್ಯರ ಗುಂಪಿನಲ್ಲಿರುವ ಈ ಜೀವ ಭಿನ್ನ ಅಂತಲೇ ಪರಿಗಣನೆ ಮಾಡಿದ್ದಾರೆ. ಆದ್ದರಿಂದ ಜೀವ ಚೇತನನೇ ಆಗಿರಬಹುದು, ಪ್ರಕೃತಿಯಂತೆ ಅವನು ಅಲ್ಲದೇ ಇರಬಹುದು, ಆದರೆ ಅವನನ್ನು ಕೂಡ ನಾವಿಲ್ಲಿ ತಗೊಳ್ಳಿಕ್ಕೆ ಬರೋದಿಲ್ಲ ಅಂತ ಅದರ ಅವನನ್ನು ಅಂತರ್ಯಾಮಿ ಅಂತ ಪರಿಗಣನೆ ಮಾಡಬಾರದು ಅಂತ ತಾತ್ಪರ್ಯ. ಇಲ್ಲೆಲ್ಲ ಈ ಪರಮಾತ್ಮನನ್ನು ನಿಯಾಮಕ ಅಂತನೂ ಜೀವನನ್ನು ನಿಯಮ್ಯ ಅಂತನೂ ಹೇಳಿ ಅವನಿಗೆ ಭೇದವನ್ನು ಹೇಳಿದಂತೆ ಕಾಣಿಸ್ತದೆ. ಭೇದ ಇದೆ, ಆದರೆ ಅದು ವಾಸ್ತವಿಕ ಭೇದ ಅಲ್ಲ, ವ್ಯಾವಹಾರಿಕ ಭೇದ ಅಷ್ಟೇ. ಪಾರಮಾರ್ಥಿಕವಾದ ಭೇದ ಅದ್ವೈತದಲ್ಲಿ ಇಲ್ಲ. ಬ್ರಹ್ಮ ವ್ಯಾಪ್ತನಾದಂಥವನು,
ಆ ವ್ಯಾಪ್ತನಾದ ಪರಬ್ರಹ್ಮನಿಗೆ ಶರೀರದ ಸಂಬಂಧ ಬಂದಾಗ ಅವನನ್ನೇ ಜೀವ ಅಂತ ಹೀಗೆ ಕರೀತಾರೆ. ಅದಕ್ಕೆ ಅವರು ತಮ್ಮ ಸಿದ್ಧಾಂತದಲ್ಲಿ ದೃಷ್ಟಾಂತ ಕೊಟ್ಟಿದ್ದಾರೆ. ವ್ಯಾಪ್ತವಾದಂತಹ ಆಕಾಶ ಇದೆ ಹೊರಗೆ. ನಾವೊಂದು ಮನೆ ಕಟ್ಟಿದರೆ ಆ ಮನೆಯೊಳಗೆ ಆಕಾಶ ಅಂತನ್ನೋದು ಸಂಬಂಧ ಪಡೀತದೆ. ಆ ಮನೆಯ ಒಂದು 4 ಗೋಡೆಗಳ ನಡುವಿನ ಸಂಬಂಧವನ್ನು ಪಡೀತದೆ ಅದು. ಆದರೆ ಹೊರಗಿರುವ ಆಕಾಶವು ಒಳಗಿರುವ ಆಕಾಶವು ಭಿನ್ನ ಏನಲ್ಲ. ಆದರೂ ಆ ಮನೆಯ 4 ಗೋಡೆಗಳು ಅನ್ನುವ ಉಪಾಧಿಯ ಮೂಲಕ ಇದು ಮನೆಯಲ್ಲಿರುವ ಜಾಗ, ಅದು ಕೋಣೆ ದೇವರ ಮನೆಯಲ್ಲಿರುವ ಜಾಗ, ಇದು ಮಲಗುವ ಮನೆಯಲ್ಲಿರುವ ಜಾಗ, ಇದು ಅವ್ರ ಮನೆ ಜಾಗ, ಇದು ಇವ್ರ ಮನೆ ಜಾಗ ಅಂತ ಹೀಗೆಲ್ಲ ನಾವು ಭೇದವನ್ನು ಔಪಾಧಿಕವಾದ ಭೇದವನ್ನು ಹೇಳ್ತೇವೆ. ಔಪಾಧಿಕವಾದ ಅಂತ ಇಲ್ಲಿ ಬರಲಿಲ್ಲ, ಆದರೆ ನೀವೆಲ್ಲ ಅದನ್ನು ಬೇರೆ ಕಡೆ ಓದಿರ್ತೀರಿ, ಅದಕ್ಕಾಗಿ ಆ ಶಬ್ದವನ್ನು ಪ್ರಯೋಗ ಮಾಡಿದೆ ಅಷ್ಟೆ. ಹೀಗೆ ವಿಶಾಲವಾದ ಆಕಾಶ ಹಾಗೆ ಮನೆಯೊಳಗಿರುವ ಆಕಾಶ ಇವೆರಡಕ್ಕೂ ಸಂಬಂಧ ಇದೆ. ಅದೇನೆಂದರೆ ಔಪಾಧಿಕವಾದ ಭೇದ. ಅದರಂತೆ ಜೀವ ಪರಮಾತ್ಮರಿಗೂ ಕೂಡ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಆದರೆ ಶರೀರ ಇಂದ್ರಿಯ ಮೊದಲಾದ ಉಪಾಧಿಗಳ ಸಂಬಂಧ ಬಂದಿರೋದ್ರಿಂದ ಅವನು ವಿಭಿನ್ನ ಅಂತ ಈಗ ಕರೆಸ್ಕೋತಾನೆ ಅಂತ ಅದರ ತಾತ್ಪರ್ಯ. ಇದನ್ನ ಚಂದ್ರಿಕಾದಲ್ಲಿ ಏನು ವಿಮರ್ಶಿಸಿದ್ದಾರೆ ಅಂದರೆ, ಆತ್ಮನಿ ತಿಷ್ಠನ್ ವಿಜ್ಞಾನೇ ತಿಷ್ಠನ್ ಅಂತ ಹೀಗೆಲ್ಲ ಬಂದಿದೆಯಲ್ಲ, ಅಲ್ಲಿ ಅವನು ನಿಯಾಮಕ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ನೀವು ಭೇದ ಇದೆ ಅಂತೀರಿ, ಆದರೆ ಭೇದ ಅನ್ನೋದು ವ್ಯಾವಹಾರಿಕ ಅಂತೀರಿ. ಮೂಲತಃ ಪಾರಮಾರ್ಥಿಕವಾಗಿ ಅಭೇದವೇ ಅಂತೀರಿ. ಅಭೇದವೇ ಇದ್ರೆ ಆ ನಿಯಾಮಕ ಆಗೋದು ಹೇಗೆ? ಕಾಲ್ಪನಿಕ ಭೇದ ಇರೋದ್ರಿಂದ ನಿಯಾಮಕ ಭಾವ ಹೊಂದಬಹುದಲ್ಲ ಅಂತ ನೀವು ಅದಕ್ಕೆ ಸಮಾಧಾನ ಹೇಳುವಂತಿಲ್ಲ. ಅದು ಹೇಳೋದು ಹಾಗೆ ಸಾಧ್ಯ ಆಗೋದಿಲ್ಲ. ಕಾಲ್ಪನಿಕ ಭೇದ ಇದೆ ಅಂತ ನೀವು ಸಮಾಧಾನ ಪಟ್ಕೊಳ್ಳೋದಾದರೆ, ಈ ಜೀವನಿಗೆ ಈಶ್ವರ ನಿಯಾಮಕ, ಈಶ್ವರನಿಗೆ ಮತ್ತೊಬ್ಬ ಯಾರೋ ನಿಯಾಮಕ. ಮತ್ತೊಬ್ಬ ಎಲ್ಲಿದ್ದಾನೆ ಅಂತಂದ್ರೆ, ಆ ಮತ್ತೊಬ್ಬನಿಗೂ ಈಶ್ವರನಿಗಿಂತ ಮಿಗಿಲಾದಂಥ ಮತ್ತೊಂದು ತತ್ವಕ್ಕೂ ಈಶ್ವರನಿಗೂ ಕಾಲ್ಪನಿಕ ಭೇದ ಇದೆ. ಆದ್ದರಿಂದ ಮತ್ತೊಬ್ಬ ಯಾರನ್ನೂ ನಿಯಾಮಕ ಅಂತ ಹೀಗೆ ಹೇಳಬೇಕಾಗ್ತದೆ. ಈಶ್ವರ ಸ್ವತಂತ್ರ ಆದ್ದರಿಂದ ಅವನಿಗೆ ಮತ್ತೊಬ್ಬ ನಿಯಾಮಕ ಇಲ್ಲ ಅಂತ ನೀವು ಸಮಾಧಾನ ಪಟ್ಕೊಳ್ಳೋದಾದರೆ, ಅದೇ ಉತ್ತರವನ್ನು ಮೊದಲಿಂದಲೂ ಹೇಳ್ಬೋದಲ್ಲ, ಸ್ವತಂತ್ರ ಆದ್ದರಿಂದ ಅಂತ ಹೇಳಿಬಿಡ್ಬೋದು. ಮತ್ತು ಕಾಲ್ಪನಿಕ ಭೇದ ಇದೆ, ವ್ಯಾವಹಾರಿಕ ಭೇದ ಇದೆ, ಪಾರಮಾರ್ಥಿಕ ಭೇದ ಇಲ್ಲ ಅಂತ ಹೀಗೆಲ್ಲ ಮಾತುಗಳನ್ನು ಆಡಿ ಏನು ಉಪಯೋಗ? ವಸ್ತುತಃ ಜೀವ ಈಶ್ವರ ಇಬ್ಬರು ಭಿನ್ನರೇ. ಅದರಲ್ಲಿ ಆ ಜೀವ ಅಂತ ಅಸ್ವತಂತ್ರ, ಅದರಿಂದ ನಿಯಮ್ಯ, ಮತ್ತು ಪರಮಾತ್ಮ ಸ್ವತಂತ್ರನಾದ್ರಿಂದ ನಿಯಾಮಕ. ಹೀಗೆ ಅನವಸ್ಥಾ ದೋಷ ಪರಿಹಾರ ಮಾಡಬೇಕು. ಆದ್ದರಿಂದ ನೀವು ಅನವಸ್ಥಾ ದೋಷವನ್ನು ಪರಿಹಾರ ಮಾಡಲಿಕ್ಕೆ ಈ ಹಿಂದೆ ಅನುಸರಣೆ ಮಾಡಿದ ಮಾರ್ಗ ಇದೆಯಲ್ಲ, ಅವರಿಬ್ಬರಿಗೂ ಭೇದವೇ ಇಲ್ಲ, ಅದರಿಂದ ಅನವಸ್ಥಾ ಇಲ್ಲ ಅಂತ. ಆ ಥರದ ಮಾರ್ಗವನ್ನು ಯಾಕೆ ಕೊಡಬೇಕು? ಅದು ಅಷ್ಟು ಉಚಿತವಾದ್ದಲ್ಲ ಅಂತ ಅದರ ತಾತ್ಪರ್ಯ. ಮತ್ತೆ ಭೇದೇನೇನ ಮದೀಯತೆ ಅಂತ ಸೂತ್ರ ಇದೆಯಲ್ಲ, ಭೇದದ ಮೂಲಕವಾಗಿಯೇ ಜ್ಞಾನಿಗಳು ಅಧ್ಯಯನ ಮಾಡ್ತಾರೆ ಅಂತ. ನಾವ್ಯಾರೋ ಅಜ್ಞಾನಿಗಳ ಅರ್ಥ ಮಾಡುವುದು ಬೇರೆ. ಆದರೆ ಕಾಣ್ವ ಶಾಖೆ ಮತ್ತು ಮಾಧ್ಯಂದಿನ ಶಾಖೆಯನ್ನು ಕಂಡುಕೊಂಡಿರುವಂತಹ ಋಷಿಗಳು, ಅದನ್ನು ಮುಂದಿನ ಪೀಳಿಗೆಗೆ ಶಿಷ್ಯರಿಗೆ ಕೊಡ್ತಾ ಬಂದಿರುವಂಥ ಋಷಿಗಳೇ ಅದನ್ನು ಪರಮಾತ್ಮನಲ್ಲಿ ಭೇದವನ್ನು ಕಾಣ್ತಾ ಇದ್ದಾರೆ, ಪರಮಾತ್ಮ ಜೀವಾತ್ಮರಿಗೆ ಅಂತಂದ ಮೇಲೆ ಅಂಥ ಭೇದವನ್ನು ವ್ಯಾವಹಾರಿಕ ಅಂತಿರಲ್ಲ, ಅದು ಹೇಗೆ ಸರಿಯಾಗ್ತದೆ? ಮತ್ತು ನೀವೆಲ್ಲ ಹಾಗೆ ಅಭೇದವನ್ನೇ ಹೇಳುವುದಾದರೆ, ಜಡವಾದ ಈ ಶರೀರಕ್ಕೂ ಆತ್ಮನಿಗೂ ಅಭೇದವನ್ನು ಯಾಕೆ ಹೇಳಬಾರ್ದು? ಈಗ ನೀವು ಹೇಳಿರುವುದೇನು, ಜೀವನಿಗೂ ಆತ್ಮನಿಗೂ ಅಭೇದವನ್ನು ಹೇಳ್ತಾರೆ. ಅದ್ವೈತಿಗಳಾದರೂ ಹಾಗೆ ಹೇಳ್ತಾರೆ, ಜೀವನಿಗೂ ಆತ್ಮನಿಗೂ ಅಭೇದವನ್ನು ಹೇಳ್ತಾರೆ ಹೊರತು, ಜೀವನಿಗೂ ಪರಮಾತ್ಮನಿಗೂ ಅಭೇದವನ್ನು ಹೇಳ್ತಾರೆ ಹೊರತು, ಪರಮಾತ್ಮನಿಗೂ ಅಂದರೆ ಅಥವಾ ಪರಬ್ರಹ್ಮನಿಗೂ ಅನ್ರಿ, ಜೀವನಿಗೂ ಪರಬ್ರಹ್ಮನಿಗೂ ಅಭೇದವನ್ನು ಹೇಳ್ತಾರೆ ಹೊರತು ಪರಬ್ರಹ್ಮನಿಗೂ ಜಡಕ್ಕೂ ಅಭೇದವನ್ನು ಏನು ಹೇಳೋದಿಲ್ಲ. ಅದನ್ನು ಒಂದು ಹೇಳ್ರಿ, ಯಾಕೆ ಹೇಳಬಾರ್ದು? ಜಡವಾದ ಶರೀರಕ್ಕೂ ಆತ್ಮನಿಗೂ ಅಭೇದವನ್ನು ಯಾಕೆ ಹೇಳಬಾರ್ದು? ಈ ಶರೀರ ಮತ್ತು ಆತ್ಮನಿಗೆ ಭೇದವನ್ನು ಹೇಳುವಂಥ ವೇದವಾಕ್ಯಗಳಿವೆ. ಆದ್ದರಿಂದ ನಾವು ಜಡವಾದ ಶರೀರವನ್ನು ಪರಬ್ರಹ್ಮನನ್ನು ಅಭಿನ್ನ ಅಂತ ಹೇಳುವುದಿಲ್ಲ ಅಂತ ಈಗ ನೀವು ಹೇಳುವುದಾದರೆ, ಶರೀರ ಮತ್ತು ಆತ್ಮನಿಗೆ ಭೇದವನ್ನು ತಿಳಿಸುವಂಥ ಪ್ರಮಾಣಗಳು, ಭೇದವನ್ನು ತಿಳಿಸುವಂಥ ಪ್ರಮಾಣಗಳೇನೋ ಇವೆ. ಆದರೆ ಅದಕ್ಕೊಂದು ನೀವೇ ಸೂತ್ರ ಕೊಟ್ಟಿದ್ದೀರಲ್ಲ, ಎಲ್ಲಿಯೇ ಅಭೇದವನ್ನು ಹೇಳುವ ಪ್ರಸಂಗ ಬಂದರೆ ಅದನ್ನು ಪಾರಮಾರ್ಥಿಕವಾದ ಅಭೇದ ಅಂತೀರಿ. ಭೇದವನ್ನು ಹೇಳುವ ಪ್ರಸಂಗ ಬಂದರೆ ಅದು ಅತಾತ್ವಿಕ, ಅಂದರೆ ವ್ಯಾವಹಾರಿಕ ಅಂತ ಅರ್ಥ. ತಾತ್ವಿಕ ಅಂದರೆ ಪಾರಮಾರ್ಥಿಕ. ಆ ಶಬ್ದಗಳನ್ನು ಸರಿಯಾಗಿ ಗಮನಿಸಲಿ. ತಾತ್ವಿಕ ಅಂದರೆ ಪಾರಮಾರ್ಥಿಕ, ಅಲ್ಟಿಮೇಟ್ ಭೇದ ಅಂತ ಅರ್ಥ. ಅತಾತ್ವಿಕ ಅಂದರೆ ವ್ಯಾವಹಾರಿಕ ಅಂತ ಅರ್ಥ.
ಅತಾತ್ವಿಕವಾದ ಭೇದವನ್ನು ಹೇಳ್ತದೆ ಅಂತ ನೀವೇ ಎಲ್ಲ ಕಡೆ ಸಮಾಧಾನ ಪಟ್ಕೋತಾ ಇರ್ತೀರಿ. ಹಾಗೆ ಇಲ್ಲೂ ಕೂಡ ಯಾಕೆ ಹೇಳಬಾರ್ದು? ಆದ್ದರಿಂದ ಜಡವಾದ ಶರೀರಕ್ಕೂ ಪರಮಾತ್ಮನಿಗೂ ಅಭೇದವನ್ನು ಯಾಕೆ ಹೇಳಬಾರ್ದು? ಅದು ಹೇಳೋ ಪ್ರಯತ್ನ ಮಾಡ್ರಿ ನೀವು. ಅದನ್ನು ಮಾತ್ರ ಹೇಳೋದಿಲ್ಲ ನೀವೆಂದು. ಆದ್ದರಿಂದ ಪ್ರಮಾಣ ಸಿದ್ಧವಾದ ಭೇದವನ್ನು ಅತಾತ್ವಿಕ, ಕಾಲ್ಪನಿಕ, ವ್ಯಾವಹಾರಿಕ ಅಂತ ಹೀಗೆ ತಳ್ಳಿ ಹಾಕಬಾರ್ದು ಯಾವತ್ತೂ ಕೂಡ. ಅದು ಜ್ಞಾನಿಗಳು ಕಂಡುಕೊಂಡಿರುವಂಥ ಭೇದ ಅದು. ಆದ್ದರಿಂದ ಅದನ್ನು ಒಪ್ಪಲೇಬೇಕು ಅಂತ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.